ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಎಪಿಸೋಡು ಹಾರ್ಟಲ್ಲಿ ಹೋಲಿದ್ರೆ ಅದಕ್ಕೆ ಸೀಡ್ ಥೆರಪಿಯಿಂದ ಪರಿಹಾರ ಮಾಡ್ಬೋದು. ಯಾರಿಗೆ ಹಾರ್ಟಲ್ಲಿ ಹೋಲಿದೆಯೋ ಅವರು ಈ ಸೀಡ್ ಥೆರಪಿ ಮಾಡೋದ್ರಿಂದ ಅದನ್ನ ಸಂಪೂರ್ಣವಾಗಿ ಗುಣಪಡಿಸ್ಬೋದು. ನಿಮ್ಮ ಎಡಗೈಯ ಮಧ್ಯ ಬೆರಳ ಈ ತೋರ್ಬೆರಳು ಸೈಡಿಗೆ ನಿಮ್ಮ ತೋರ್ಬೆರಳು ಸೈಡಿಗೆ ಈ ಥರ ಮೆಂತ್ಯಕಾಳು ಸ್ಟಿಪ್ ಮಾಡ್ಕೋಬೇಕು. ಈ ರೀತಿ ಮೆಂತ್ಯಕಾಳು ಸ್ಟಿಪ್ ಮಾಡ್ಕೊಂಡು ಈ ರೀತಿ ನಿಮ್ಮ ಈ ತೋರ್ಬೆರಳು ಸೈಡಿಗೆ ಕಟ್ಟಬೇಕು. ಈ ರೀತಿ ಕಟ್ಟಬೇಕು. ಈ ಸೈಡಿಗೆ ತೋರ್ಬೆರಳು ಸೈಡಿಗೆ ಮಧ್ಯ ಬೆರಳು ಮಿಡ್ಲ್ ಫಿಂಗರ್ನ ಈ ತೋರ್ಬೆರಳು ಈ ಸೈಡಿಗೆ ಈ ರೀತಿ ಮೆಂತ್ಯಕಾಳು ನೈಟ್ ಕಟ್ಟಬೇಕು, ಬೆಳಿಗ್ಗೆ ತೆಗಿಬೇಕು. ಈ ರೀತಿ ಕಂಟಿನ್ಯೂ ಮಾಡ್ತಾ ಬರ್ಬೇಕು. ಒಂದು ವಾರ ದಿನ ಮಾಡಿದ್ರೆ ಒಂದು ತಿಂಗಳು ಮಾಡ್ಬೇಕು. ಈ ಥರ ಮೆಂತ್ಯಕಾಳು ಸ್ಟಿಪ್ ಕಟ್ಟೋದು, ನೈಟ್ ಕಟ್ಟಬೇಕು, ಬೆಳಗ್ಗೆ ತೆಗಿಬೇಕು. ಈ ರೀತಿ ಅದೇ ರೀತಿ ನಿಮ್ಮ ಎಡಗೈ ಕಿರುಬೆರಳು ಇಡೀ ಉಂಗುರು ಬೆರಳು ಸೈಡಿಗೆ ಕಿರುಬೆರಳಿಗೆ ಇದೇ ಥರ ಹಿಂಗೆ ಮೆಂತ್ಯಕಾಳು ಸ್ಟಿಪ್ ಕಟ್ಟಬೇಕು. ಈ ರೀತಿ ಕಡೆ ಸೈಡಿಗೆ ಈ ಥರ ಈ ಸೈಡಿಗೆ ಕಟ್ಟಬೇಕು. ಸೆಂಟ್ರಲ್ಲ, ಈ ಸೈಡಿಗೆ ನಿಮ್ಮ ಉಂಗುರು ಬೆರಳು ಸೈಡಿಗೆ ಈ ಸೈಡಿಗೆ ಅದು ಕಿರುಬೆರಳಿಗೆ ಈ ಉಂಗುರು ಬೆರಳು ಕಡೆ ಈ ಸೈಡಿಗೆ ಈ ಥರ ಸ್ಟಿಪ್ ಹಾಕ್ಬೇಕು. ಮೆಂತ್ಯಕಾಳು ಸ್ಟಿಪ್ ಹಾಕ್ಬೇಕು. ಡೈಲಿ ನೈಟ್ ಹಾಕ್ಬೇಕು. ಇದಕ್ಕೆ ಮತ್ತು ಮಿಡ್ಲ್ ಫಿಂಗರ್ನ ಈ ತೋರ್ಬೆರಳು ಸೈಡಿಗೆ ಎರಡು ಬೆರಳಿಗೂ ಈ ಥರ ಮೆಂತ್ಯಕಾಳು ಸ್ಟಿಪ್ ಡೈಲಿ ಕಟ್ತಾ ಬರಬೇಕು. ಇದು ಕಂಟಿನ್ಯೂ ಆಗಿ ಒಂದು ತಿಂಗಳು ಮಾಡಿ. ನೈಟ್ ಕಟ್ಟಬೇಕು, ಬೆಳಗ್ಗೆ ತೆಗಿಬೇಕು. ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಹಾರ್ಟಲ್ಲಿ ಹೋಲಿದ್ರೆ ಸಂಪೂರ್ಣವಾಗಿ ಗುಣ ಆಗ್ತಾ ಬರುತ್ತೆ. ಈ ಸೀಡ್ ಥೆರಪಿ ಮಾಡೋದ್ರಿಂದ ದಿನದಿಂದ ಕಡಿಮೆ ಆಗ್ತಾ ಬರುತ್ತೆ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.